ಬೆಂಗಳೂರಿನಿಂದ ಕೇವಲ 2 ಗಂಟೆಗಳ ದೂರದಲ್ಲಿ 1000 ವರ್ಷಗಳ ಇತಿಹಾಸವನ್ನೊಳಗೊಂಡ ಶ್ರೀರಾಮಾನುಜಾಚಾರ್ಯರ ನೆನಪುಗಳು, ದಿವ್ಯ ದೇವಾಲಯಗಳು, ಬೆಟ್ಟದ ಮೇಲಿನ ಅದ್ಭುತ ಸೂರ್ಯೋದಯ ಮತ್ತು ಪ್ರಕೃತಿಯ ಅದ್ಭುತ ಸೊಬಗು ಇವೆಲ್ಲವೂ ಒಂದೇ ಸ್ಥಳದಲ್ಲಿ ನೋಡಬೇಕೆಂದರೆ ನೀವು ಬರಬೇಕಾದ ಜಾಗ ಮೇಲುಕೋಟೆ. ಬನ್ನಿ ಈ ಸುಂದರವಾದ ಯಾತ್ರೆಯನ್ನು ಆರಂಭಿಸೋಣ. ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ತನ್ನೊಳಗೆ ಹೊತ್ತು ನಿಂತಿರುವ ಪವಿತ್ರ ಕ್ಷೇತ್ರವೇ ಮೇಲುಕೋಟೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಈ ಐತಿಹಾಸಿಕ ನಗರ ಬೆಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಮೇಲುಕೋಟೆ ಎಂಬ ಹೆಸರಿನ ಅರ್ಥವೇ ಮೇಲಿರುವ ಕೋಟೆ. ವೇದಾಂತ, ಯಾದವಾದಿ, ನಾರಾಯಣಾದ್ರಿ ಎಂಬ ಹೆಸರನ್ನು ಹೊಂದಿದ್ದು ದಕ್ಷಿಣದ ಬದರಿಕಾಶ್ರಮ, ವೈಕುಂಠವರ್ಧನ ಕ್ಷೇತ್ರ ಎಂಬ ವಿಶೇಷಣವನ್ನು ಹೊಂದಿದೆ. ಸಮುದ್ರ ಮಟ್ಟದಿಂದ ಸುಮಾರು 6800 ಅಡಿ ಎತ್ತರದಲ್ಲಿರುವ ಈ ಕ್ಷೇತ್ರ ಬೆಟ್ಟಗಳ ನಡುವೆ ನೆಲೆಸಿದ್ದು ಪ್ರಕೃತಿಯ ಸೊಬಗಿನಿಂದ ಮನಸೆಳೆಯುತ್ತದೆ. ಬೆಳಗಿನ ಜಾವ ಸುಮಾರು 5:30ಕ್ಕೆ ಬೆಂಗಳೂರಿನಿಂದ ಪ್ರಯಾಣ ಆರಂಭಿಸಿ ಹಸಿರು ಹೊಲಗಳು, ಗ್ರಾಮೀಣ ಸೌಕರ್ಯದ ನಡುವೆ ಸಾಗುತ್ತಾ ನಾವು ಈ ಐತಿಹಾಸಿಕ ನಗರಿಯನ್ನು 7:30ರ ಸುಮಾರಿಗೆ ತಲುಪುತ್ತೇವೆ. ಮೇಲುಕೋಟೆಯ ಪ್ರಸಿದ್ಧ ಸುಬ್ಬಣ್ಣ ಮೆಸ್ನಲ್ಲಿ ಬೆಳಗ್ಗಿನ ಉಪಹಾರವನ್ನು ಸವಿದು ಅಲ್ಲಿಂದ ಬೆಳಗಿನ ತಂಪಾದ ವಾತಾವರಣದಲ್ಲಿ ಕಾಲ್ನಡಿಗೆಯಲ್ಲೇ ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಾಲಯದ ಕಡೆಗೆ ಹೊರಟೆವು. ನಾವು ದೇವಾಲಯ ತಲುಪಿದಾಗ ಬೆಳಗ್ಗಿನ ಪೂಜೆಯು ಆಗುವುದರಲ್ಲಿತ್ತು. ಪೂಜೆಯ ಆರಂಭಕ್ಕೂ ಮೊದಲೇ ದೇವಾಲಯದ ಸುತ್ತಲೂ ಸುತ್ತಾಡಿ ಅಲ್ಲಿನ ಸುಂದರವಾದ ಕಲ್ಲಿನ ಕೆತ್ತನೆಗಳನ್ನು ನೋಡಿ ಬಂದೆವು. ಚೆಲುವನಾರಾಯಣನ ದರ್ಶನದ ನಂತರ ನಾವು ಈಗ ಮೇಲುಕೋಟೆಯ ಮತ್ತೊಂದು ಪ್ರಸಿದ್ಧ ಕ್ಷೇತ್ರವಾದ ಯೋಗ ನರಸಿಂಹಸ್ವಾಮಿ ದೇವಾಲಯದತ್ತ ಹೊರಟಿದ್ದೇವೆ. ದೇವಸ್ಥಾನಕ್ಕೆ ಹೋಗುವ ದಾರಿಯಲ್ಲಿ ಮೇಲುಕೋಟೆಯ ಪ್ರಸಿದ್ಧ ಕಲ್ಯಾಣಿಯನ್ನು ನೋಡಬಹುದು. ಬೆಟ್ಟದ ಮೇಲಿರುವ ಯೋಗ ನರಸಿಂಹಸ್ವಾಮಿ ದೇವಾಲಯವು ಮೇಲುಕೋಟೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಅಲ್ಲಿಗೆ ಹೋಗುವ ಹಾದಿಯೂ ಸುಂದರವಾಗಿದೆ. ಸುತ್ತಮುತ್ತಲಿನ ಹಸಿರು ಬೆಟ್ಟಗಳು, ತಂಪಾದ ಗಾಳಿ ಮತ್ತು ಪ್ರಶಾಂತ ವಾತಾವರಣ ಈ ದಾರಿಯ ಸೌಂದರ್ಯವನ್ನು
ಮತ್ತಷ್ಟು ಹೆಚ್ಚಿಸುತ್ತವೆ. ಸುಮಾರು 350 ಮೆಟ್ಟಿಲುಗಳನ್ನು ಏರಿದರೆ ಭಕ್ತರಿಗೆ ಸುಂದರ ಪ್ರಕೃತಿಯ ಜೊತೆಗೆ ಯೋಗ ನರಸಿಂಹಸ್ವಾಮಿಯ ದಿವ್ಯ ದರ್ಶನವೂ ಲಭಿಸುತ್ತದೆ. ಅರ್ಧ ದಾರಿಯವರೆಗೆ ಕಾರಿನಲ್ಲೂ ಹೋಗಬಹುದು. ಈ ದೇವಾಲಯವು ಬೆಳಗ್ಗೆ 9:30ರಿಂದ ಮಧ್ಯಾಹ್ನ 1:30ರವರೆಗೆ ಹಾಗೂ ಸಾಯಂಕಾಲ 5:30ರಿಂದ ರಾತ್ರಿ 8 ಗಂಟೆಯವರೆಗೆ ತೆರೆದಿರುತ್ತದೆ. ವಾರಾಂತ್ಯಗಳಲ್ಲಿ ಬೆಳಗ್ಗೆ ಬೇಗ ಹೋಗುವುದರಿಂದ ಜನದಟ್ಟಣೆ ಹಾಗೆಯೇ ಬಿಸಿಲಿನಿಂದಲೂ ತಪ್ಪಿಸಬಹುದು. ಈ ದೇವಾಲಯದಲ್ಲಿ ಹೊಯ್ಸಳ ದ್ರಾವಿಡ ಶೈಲಿಯ ಶಿಲ್ಪಕಲೆ ಹಾಗೆಯೇ ದೇವಾಲಯದ ಗರ್ಭಗುಡಿಯಲ್ಲಿ ಯೋಗ ಮುದ್ರೆಯಲ್ಲಿರುವ ನರಸಿಂಹಸ್ವಾಮಿಯ ವಿಗ್ರಹವನ್ನು ನೋಡಬಹುದು. ಇಲ್ಲಿ ಸ್ವಲ್ಪ ಸಮಯ ಕಳೆದು ಮೇಲುಕೋಟೆಯ ಪ್ರಸಿದ್ಧ ಮತ್ತು ಪವಿತ್ರ ಕಲ್ಯಾಣಿಯ ಕಡೆಗೆ ಹೆಜ್ಜೆ ಹಾಕಿದೆ. ಪ್ರಾಚೀನ ಕಲ್ಲಿನ ಮೆಟ್ಟಿಲುಗಳು ಮತ್ತು ಸುಂದರವಾದ ಮಂಟಪಗಳಿಂದ ಅಲಂಕರಿಸಲ್ಪಟ್ಟ ಪವಿತ್ರ ಪುಷ್ಕರಣಿಯಾಗಿದ್ದು ತನ್ನ ಮನಮೋಹಕ ಸೌಂದರ್ಯದಿಂದ ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತದೆ. ಅನೇಕ ಸಿನಿಮಾಗಳಲ್ಲೂ ನೀವು ಈ ಕಲ್ಯಾಣಿಯನ್ನು ಕಾಣಬಹುದು. ಇಲ್ಲಿಂದ ಮುಂದೆ ನಾವು ಹೊರಟಿದ್ದು ಸುಮಾರು 3 ಕಿಲೋಮೀಟರ್ ದೂರದಲ್ಲಿರುವ ಕರ್ನಾಟಕದ ಧನುಷ್ಕೋಟಿ ಅಥವಾ ಧನುಷ್ಕೋಟೆಗೆ. ಪುರಾಣಗಳ ಪ್ರಕಾರ ಶ್ರೀರಾಮನು ತನ್ನ ಧನುಸ್ಸಿನಿಂದ ಈ ಸ್ಥಳವನ್ನು ಸ್ಪರ್ಶಿಸಿದ ಕಾರಣ ಇದಕ್ಕೆ ಧನುಷ್ಕೋಟಿ ಎಂಬ ಹೆಸರು ಬಂದಿದೆ ಎಂದು ನಂಬಲಾಗಿದೆ. ಮುಂದೆ ನಾವು ಮೇಲುಕೋಟೆಯ ರಾಯಗೋಪುರಕ್ಕೆ ಬಂದೆವು.
ವಿಜಯನಗರ ಕಾಲದ ವಾಸ್ತುಶಿಲ್ಪದ ವೈಭವವನ್ನು ಸಾರುವ ಈ ಗೋಪುರವು ಅಪೂರ್ಣವಾಗಿದ್ದರೂ ತನ್ನ ಭವ್ಯತೆ ಮತ್ತು ಐತಿಹಾಸಿಕ ಮಹತ್ವದಿಂದ ಎಲ್ಲರನ್ನೂ ತನ್ನತ್ತ ಆಕರ್ಷಿಸುತ್ತದೆ. ಹಾಗೆಯೇ ರಾಯಗೋಪುರದಿಂದ ನಡೆದುಕೊಂಡು ಹೋಗುವ ಹಾದಿಯಲ್ಲಿರುವ ಅಕ್ಕ ತಂಗಿ ಕೊಳ ಪ್ರಕೃತಿಯ ಸೊಬಗಿನ ನಡುವೆ ನೆಲೆಸಿರುವ ಸುಂದರ ತಾಣವಾಗಿದ್ದು ಮೇಲುಕೋಟೆಯ ಮತ್ತೊಂದು ವಿಶೇಷ ಆಕರ್ಷಣೆಯಾಗಿದೆ. ಇಲ್ಲಿಗೆ ನಮ್ಮ ಮೇಲುಕೋಟೆ ಪ್ರವಾಸವು ಮುಕ್ತಾಯವಾಗುತ್ತದೆ. ಇಂದು ನಾವು ಭೇಟಿ ನೀಡಿದ ಪ್ರತಿಯೊಂದು ಸ್ಥಳದ ಹಿಂದೆ ಅಡಗಿರುವ ವಿಶೇಷತೆಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವೇ ನನ್ನ ಮುಂದಿನ ಪ್ರಯಾಣಕ್ಕೆ ಸ್ಫೂರ್ತಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.